ಬೇಸಿಗೆ ಆರಂಭವಾಗಿದೆ. ನಗರದಲ್ಲಿ ಧಗೆ ಹೆಚ್ಚಾಗಿದೆ. ಮುಂದಿನ ವಾರ ರಾಜಧಾನಿಗೆ ಸನ್ ಸ್ಟ್ರೋಕ್ ನೀಡಲಿದೆ ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ಸಿಟಿ ಮಂದಿಯಂತೂ ಈಗಿರುವ ಬಿಸಿಲು ತಡೆಯಲಾಗದೆ ಜ್ಯೂಸ್, ಹಣ್ಣು, ಮಣ್ಣಿನ ಮಡಕೆಗಳ ಮೊರೆ ಹೋಗ್ತಿದ್ದಾರೆ. ಮುಂದಿನ ವಾರದಿಂದ ಬೆಂಗಳೂರಲ್ಲಿ ಸೂರ್ಯನ ಶಿಕಾರಿ. ಈ ವರ್ಷವೂ ದಾಖಲಾಗಲಿದೆ ಉಷ್ಣಾಂಶ 40 ಡಿಗ್ರಿ. ಬೇಸಿಗೆ ಶುರುವಾಗಿದೆ. ದಿನೇ ದಿನೇ ಬಿಸಿಲ ಬೇಗೆ ಹೆಚ್ಚುತ್ತಿದ್ದು ಸಿಟಿ ಮಂದಿ ಪತರುಗುಡ್ತಿದ್ದಾರೆ. ನಗರದಲ್ಲಿ ಸದ್ಯ 32ರಿಂದ 34 ಡಿಗ್ರಿ ತಾಪಮಾನ ದಾಖಲಾಗ್ತಿದೆ. ಈ ತಿಂಗಳ ಅಂತ್ಯಕ್ಕೆ 39 ಡಿಗ್ರಿ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ. ಹೀಟ್ ವೇವ್ಸ್ ಅಲರ್ಟ್ ನೀಡಿರುವ ಹವಾಮಾನ ಇಲಾಖೆ ಆರೋಗ್ಯದ ಬಗ್ಗೆ ಜಾಗೃತಿ ಅಂತಿದೆ. ಬೆಂಗಳೂರಲ್ಲಿ ಸುಮಾರು 37 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗ್ಬೋದು. ಜಾಸ್ತಿ ಪ್ರಿಕಾಷನ್ಸ್ ಜಾಸ್ತಿ ತಗೋಬೇಕು. ಯಾಕಂದ್ರೆ ಭಾಳ ಬಿಸಿಲಾಗ ಅಡ್ಡಾಡೋದ್ರಿಂದ ಡಿಹೈಡ್ರೇಷನ್ ನಮ್ಗೆ ಆಯಾಸ ಆಗುತ್ತೆ. ಇದನ್ನು ಹೋಗಲಾಡಿಸ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು, ವೆಜಿಟೇಬಲ್ಲು ಫ್ರೂಟು ಜಾಸ್ತಿ ತಿನ್ನೋದು, ಬಿಸಿಲಿನಲ್ಲಿ ಆದಷ್ಟು ಅಡ್ಡಾಡೋದು ಕಡಿಮೆ ಮಾಡೋದ್ರಿಂದ ನಾವು ಇದನ್ನು ಮಾಡ್ಕೋಬೋದು. ಬೇಸಿಗೆಯಲ್ಲಿ ಮಕ್ಕಳಲ್ಲಿ ಜ್ವರ, ನೆಗಡಿ, ಕೆಮ್ಮು, ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸುಸ್ತಿದ್ರೆ ಎಚ್ಚರ ವಹಿಸಬೇಕು. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಲಿದೆ. ರಾಜಧಾನಿಯಲ್ಲಿ 15% 20% ನ್ಯೂಮೋನಿಯಾ ಕೇಸ್ ಏರಿಕೆಯಾಗಿದ್ದು 1ರಿಂದ 15 ವರ್ಷದ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆಯಂತೆ. ಸ್ವಲ್ಪ ಬಿಸಿ ಬಿಸಿ ಊಟ ತಿನ್ನಬಹುದು, ಆದರೆ ತಣ್ಣಗಿರೋ ಊಟಗಳ ತಿನ್ನಬಾರ್ದು. ಅದರಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಮಕ್ಕಳಿಗೆ ಹೇಳಬೇಕು, ಎಜುಕೇಟ್ ಮಾಡಬೇಕು. ಇದು ತಿಂದರೆ ಇದು ಡೇಂಜರು, ತಿನ್ನಬಾರ್ದು. ಬಂದು ಮನೆ ಊಟ ತಿನ್ನಿ, ಹೋಟೆಲ್ ಊಟಗಳು ತಿನ್ನಬೇಡಿ, ಆಚ ಕಡೆ ಬೀದಿನಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ತಿನ್ನಬೇಡಿ, ಮನೆ ನೀರು ಬಂದು ಮನೆ ನೀರು ಕುಡೀರಿ ಅಂದ್ಬಿಟ್ಟು ಎಜುಕೇಟ್ ಮಾಡಬೇಕು. ಇತ್ತ ಜನರು ಕೂಡ ಎಳ್ನೀರು, ಹಣ್ಣುಗಳ ಮೊರೆ ಹೋಗ್ತಿದ್ದಾರೆ. ಜನ ಬಿಸಿಲಿಗೆ ಹೆಚ್ಚು ಮೈಯೊಡ್ಬಾರ್ದು, ಮೈ ತುಂಬಾ ಬಟ್ಟೆ ಧರಿಸಬೇಕು ಅಂತ ವೈದ್ಯರು ಸಲಹೆ ನೀಡಿದ್ದಾರೆ. ಸಣ್ಣ ಮಕ್ಕಳು, ವಯೋವೃದ್ಧರು ಇಂಥವರು ಆದಷ್ಟು ಬಿಸಿಲು ಜನದಲ್ಲಿ ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಅನಿವಾರ್ಯತೆ ಇದ್ದರೆ ಹೋಗಲಿ, ಇಲ್ಲಾಂದರೆ ಛತ್ರಿಗಳು ಹಿಡ್ಕೊಂಡು ಹೋಗ್ಬೋದು. ಮತ್ತು ಆದಷ್ಟು ದ್ರವ್ಯಗಳು ಅಂದರೆ ನಾನೀಗ ಲಿಕ್ವಿಡ್ ನೀರಿರ್ಬೋದು, ಹಣ್ಣಿನ ರಸ ಇರ್ಬೋದು, ಆವಾಗ ಸೇವನೆ ಮಾಡ್ತಾ ಇರಬೇಕು. ಬೇಸಿಗೆ ಶುರುವಾಗ್ತಿದ್ದಂತೆ ಮಣ್ಣಿನ ಮಡಿಕೆಗಳಿಗೆ ಬೇಡಿಕೆ ಬಂದಿದೆ. ಮಲ್ಲೇಶ್ವರದಲ್ಲಿ ತರಹೇವಾರಿ ಮಡಕೆಗಳು, ಮಣ್ಣಿನ ಬಾಟಲ್ಗಳು, ಜಗ್, ಮಣ್ಣಿನ ಲೋಟಗಳು ಕೈ ಬೀಸಿ ಕರಿತಿವೆ. 300 ರೂಪಾಯಿಯಿಂದ 1,000 ರೂಪಾಯಿವರೆಗಿನ ಮಡಿಕೆಗಳಿವೆ. ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.